ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ಶುಭ ಸುದ್ದಿ. ಇತ್ತೀಚೆಗೆ ಸುಧಾಕರ್ ರಾವ್ ನೇತೃತ್ವದ ಸರ್ಕಾರಿ ನೌಕರರ ಆಯೋಗ 7ನೇ ವೇತನ ಜಾರಿಗೆ 30 ಶಿಫಾರಸುಗಳನ್ನು ನೀಡಿದೆ. ಅದರ ಮಧ್ಯೆ ಈಗ ನೌಕರರ ಜೀವ ವಿಮಾ ಪಾಲಿಸಿಗಳ ಅವಧಿ ಪೂರೈಕೆಯನ್ನು ಹೆಚ್ಚಿಸುವ ಬಗ್ಗೆ ಆರ್ಥಿಕ ಇಲಾಖೆಗೆ ಮಾಹಿತಿ ನೀಡಲಾಗಿದೆ. ಈ ಹಿಂದೆ 1959ರಲ್ಲಿ ಸಾರ್ವಜನಿಕರಿಗೆ ನೀಡುತ್ತಿದ್ದ ವಿಮಾ ಸೌಲಭ್ಯವನ್ನು ರದ್ದುಪಡಿಸಿ ಸರ್ಕಾರಿ ನೌಕರರಿಗಷ್ಟೇ ಈ ವಿಮಾ ಸೌಲಭ್ಯವನ್ನು ಮುಂದುವರಿಸಲಾಯಿತು. ಆ ದಿನಗಳಿಂದ ಇಲ್ಲಿಯವರೆಗೆ ಈ ವಿಮಾ ಸೌಲಭ್ಯವನ್ನು 50 ವರ್ಷ ವಯಸ್ಸಿನ ತನಕ ಮಾತ್ರ ನೀಡಲಾಗುತ್ತಿದೆ. 1984ರಲ್ಲಿ ರಾಜ್ಯ ಸರ್ಕಾರಿ ನೌಕರರ ನಿವೃತ್ತಿ ವಯಸ್ಸನ್ನು 58 ವರ್ಷಗಳವರೆಗೆ ಹೆಚ್ಚಿಸಲಾಯಿತು. ಮತ್ತೆ 2008ರಲ್ಲಿ ಈ ನಿವೃತ್ತಿ ವಯಸ್ಸನ್ನು 60 ವರ್ಷಕ್ಕೆ ಏರಿಸಲಾಯಿತು. ಆದರೆ ಇಲಾಖೆಯು ನೀಡುತ್ತಿದ್ದ ವಿಮಾ ಸೌಲಭ್ಯ ಮಾತ್ರ ಈ ಹಿಂದಿನದನ್ನೇ 55 ವರ್ಷಕ್ಕೆ ಸೀಮಿತವಾಗಿತ್ತು. ಇದರಿಂದ ಸರ್ಕಾರಿ ನೌಕರರು 5 ವರ್ಷಗಳ ವಿಮಾ ಸೌಲಭ್ಯದಿಂದ ವಂಚಿತರಾಗಿದ್ದರು. ಮತ್ತು ಈ ಸಮಯದಲ್ಲಿ ಆ ಸರ್ಕಾರಿ ನೌಕರ ಅಕಾಲಿಕ ಮರಣ ಹೊಂದಿದ್ದರೆ ಅವರ ಕುಟುಂಬಕ್ಕೆ ದೊರೆಯುತ್ತಿದ್ದ ಆರ್ಥಿಕ ಭದ್ರತೆಯಿಂದ ವಂಚಿತರಾಗುತ್ತಿದ್ದರು. ಹಾಗಾಗಿ ನೌಕರರ ಹಿತದೃಷ್ಟಿಯಿಂದ ವಿಮಾ ಸೌಲಭ್ಯವನ್ನು 55 ವರ್ಷಗಳಿಂದ 60 ವರ್ಷಕ್ಕೆ ಕೆಲವೊಂದು ಷರತ್ತುಗಳನ್ನು ಒಳಪಡಿಸಿ ಆದೇಶ ಹೊರಡಿಸಲು ಕೋರಲಾಗಿದೆ. ಷರತ್ತುಗಳು ಹೀಗಿವೆ: ಚಾಲ್ತಿಯಲ್ಲಿರುವ ಪಾಲಿಸಿಗಳ ಅವಧಿಯನ್ನು ವಿಸ್ತರಿಸುವ ಪೂರ್ವದಲ್ಲಿ ವಿಮಾದಾರರ ಲಿಖಿತ ಒಪ್ಪಿಗೆ ಪಡೆದು ವಿಸ್ತರಿಸುವುದು. ಚಾಲ್ತಿಯಲ್ಲಿರುವ ಪಾಲಿಸಿಗಳಿಗೆ ಪಾವತಿಸುತ್ತಿರುವ ವಿಮಾ ಕಂತಿನ ದರದಲ್ಲಿ 60 ವರ್ಷದವರೆಗೂ ಪಾವತಿ ಮಾಡುವುದು ಮತ್ತು ವಿಮೆ ಮೊತ್ತವನ್ನು ಹೆಚ್ಚಿಸಲಾಗುವುದು ಹೊರತು ವಿಮಾ ಕಂತಿನ ದರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇನ್ನು ಮುಂದೆ ಹೊಸದಾಗಿ ಸೇರ್ಪಡೆಯಾಗುವ ನೌಕರರಿಗೆ 60 ವರ್ಷ ವಯಸ್ಸಿನವರೆಗೂ ವಿಮಾ ಪಾಲಿಸಿ ನೀಡಲಾಗುವುದು. ಈಗ ಹೆಚ್ಚಿಸಿದ ವಿಮಾ ಮೊತ್ತಕ್ಕೆ ಲಾಭಾಂಶವನ್ನು ಉತ್ತರಾನ್ವಯವಾಗಿ ನೀಡಲಾಗುವುದು ಹೊರತು ಪೂರ್ವಾನ್ವಯವಾಗಿ ನೀಡಲಾಗುವುದಿಲ್ಲ ಎಂಬ ಷರತ್ತನ್ನು ವಿಮಾ ಕಂಪನಿ ತಿಳಿಸಿದೆ. ಸರ್ಕಾರದ ಈ ಥರದ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.